ಹಾಯ್ ಹೆಲೋ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ದಿಸ್ ಪುರುಷೋತ್ತಮ್. ಬನ್ನಿ ಮಕ್ಕಳ, ಈ ಒಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ KCET 2025 ಮ್ಯಾಥಮೆಟಿಕ್ಸ್ ಪೇಪರ್ನ ವೇಟೇಜ್ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೇಪರ್ಸ್ ಯಾವ ಥರ ಇರುತ್ತೆ, ಯಾವ್ಯಾವ ಲೆಸನ್ಸ್ಗಳಿಗೆ ಪರ್ಟಿಕ್ಯುಲರ್ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ. ಸೊ ಸೆಕೆಂಡ್ PUCಯಲ್ಲಿ ಎಷ್ಟು ಲೆಸನ್ಸ್ಗಳು ಓದಬೇಕಾಗಿರುತ್ತೆ, ಫಸ್ಟ್ PUCಯಲ್ಲಿ ಎಷ್ಟು ಪೇಪರ್ಸ್ಗಳು ಓದಬೇಕಾಗಿರುತ್ತೆ, ಸೊ ಕ್ವಶನ್ಸ್ಗಳನ್ನ ಯಾವ ಥರ ನೀವು ಅನಲೈಸ್ ಮಾಡಬೇಕು, ನಿಮಗೆ ಜಾಸ್ತಿ ವೇಟೇಜ್ಗಳಿಗೆ ಯಾವ ಲೆಸನ್ಸ್ಗಳಿರುತ್ತೆ, ಕಡಿಮೆ ವೇಟೇಜ್ ಯಾವ ಲೆಸನ್ಸ್ಗಳಿರುತ್ತೆ, ಇದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಯಾರಾದರೂ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದಲ್ಲದೆ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ಡೋಂಟ್ ಸ್ಕಿಪ್ ದಿ ವಿಡಿಯೋ ಆ್ಯಂಡ್ ಐ ವಿಲ್ ರಿಕ್ವೆಸ್ಟ್ ಎವ್ರಿ ಒನ್ ಟು ವಾಚ್ ಫುಲ್ ಲೆಂತ್ ವಿಡಿಯೋ. ಸೊ ಮಕ್ಕಳು, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ PUC ಮತ್ತು ಫಸ್ಟ್ PUC ಆಲ್ ಟುಗೆದರ್ ಅಪ್ರಾಕ್ಸಿಮೇಟ್ಲಿ ನಿಮಗೆ 23 to 24 ಲೆಸನ್ಸ್ಗಳು ಬರುತ್ತೆ. ಸೊ ಅದರಲ್ಲಿ ಸೆಕೆಂಡ್ PUC ಲೆಸನ್ಸ್ಗಳು ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅರ್ಥಾಯ್ತಾ? ಇಲ್ಲ ಸರ್, ನನಗೆ ಮಿನಿಮಮ್ ನಾನೇನೂ ಓದಿಲ್ಲ, ಸೊ ನಮಗೆ ಸೆಕೆಂಡ್ PUC ಪರ್ಫಾರ್ಮೆನ್ಸ್, ಬೋರ್ಡ್ ಪರ್ಫಾರ್ಮೆನ್ಸು ಕೂಡ ಅಷ್ಟೊಂದು ನೀಟಾಗಿಲ್ಲ. ಸೊ ಆ ಥರ ಯಾರ್ಯಾರು ಯೋಚನೆ ಮಾಡ್ತಾಯಿದ್ರು ಅಂಥ ಸ್ಟೂಡೆಂಟ್ಸ್ಗಳಿಗೆ ಐ ಪ್ರಿಫರೇಬಲಿ ಬಟ್ ಅಡ್ವೈಸ್ ನಾಟ್ ಟು ಗೋ ಫಾರ್ ಫಸ್ಟ್ PUC. ಅರ್ಥಾಯ್ತಾ? ಇಲ್ಲ ಸರ್, ನನಗೆ 35 to 40 ಅಥವಾ 25 to 30 ಬಂದರೆ ಸಾಕು ಅಂತ ಅನ್ನೋರೆಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ, ಸೊ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ ಸೆಕೆಂಡ್ PUC ಕ್ವಶನ್ ಪೇಪರ್, ಸೆಕೆಂಡ್ PUC ಲೆಸನ್ಸ್. ಸೊ ಸೆಕೆಂಡ್ PUC ಲೆಸನ್ಸ್ಗಳಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಗೊತ್ತಿರುತ್ತೆ. ಮೋಸ್ಟ್ ವೇಟೇಜ್ ಲೆಸನ್ಸ್ಗಳು ಯಾವುದು ಬರುತ್ತೆ ಅಂದರೆ, ಸೊ ಡಿಫ್ರೆನ್ಸಿಯೇಷನ್ನು, ಇಂಟಿಗ್ರೇಷನ್ನು, 3 ಡೈಮೆನ್ಷನಲ್ ಜಾಮಿಟ್ರಿ ಆ್ಯಂಡ್ ದೆನ್ ಈವನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ 4 ಲೆಸನ್ಸ್ಗಳನ್ನ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ. ಅರ್ಥಾಯ್ತಾ? ಸೊ ಅಂದರೆ ನೀವು ಬೆಟರ್ ಸೇಫರ್ ಸೈಡಲ್ಲಿ, ಸೊ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ 25+ ಬರಬೇಕಂದ್ರೆ ನೀವೆಲ್ಲ ಲೆಸನ್ಸ್ ಓದಬೇಕು. ಸೊ ಈಚ್ ಆ್ಯಂಡ್ ಎವ್ರಿ ಲೆಸನ್ಸ್ ಯು ಮಸ್ಟ್ ಸ್ಟಡಿ. ಸೊ ನಿಮಗೆ ಲೆಸ್ ವೆಯ್ಟೇಜ್ ಇರೋವಂಥ ಲೆಸನ್ಸ್ ಅಂದರೆ ಗ್ರಾಫ್ ಲೆಸನ್ಸ್. ಅರ್ಥಾಯ್ತಾ? ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಆ ಒಂದು ಲೆಸನ್ಸಲ್ಲಿ ಮಾತ್ರ ನಿಮಗೆ ಪರ್ಟಿಕ್ಯುಲರ್ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಮಿಕ್ಕಿದ್ದೆಲ್ಲ ಲೆಸನ್ಸ್ ಕೂಡ ಇಂಪಾರ್ಟೆಂಟು. ಅದರೊಳಗಡೆ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋ ಲೆಸನ್ಸ್ಗಳಂದರೆ ನಿಮಗೆ ಯಾವುದು, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಮೀನ್ಸ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ 3 ಡೈಮೆನ್ಷನಲ್ ಜಾಮಿಟ್ರಿ. ಇಷ್ಟು ಲೆಸನ್ಸ್ಗಳಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ. ಅರ್ಥಾಯ್ತಾ? ಅದಲ್ಲದೆ ನಿಮಗೆ ಕಮ್ ಟು ಫಸ್ಟ್ PUCಲಿ ನಿಮಗೆ ಹೇಳಿದ್ದೀನಲ್ಲ, ಸೊ ನೀವು ಯಾರಾದರೂ 45+ ಸ್ಕೋರಿಂಗ್ ಮಾಡಲೇಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ರೀಡ್ ಕಂಪಲ್ಸರಿ ಆಲ್ ದ ಫಸ್ಟ್ PU ಲೆಸನ್ಸ್. ಸೊ ಅದರಲ್ಲಿ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕೇಳ್ತಾರೆ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಕೇಳ್ತಾರೆ, ಇದ್ರೂ ಕೂಡ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ 3 ಲೆಸನ್ಸ್ಗಳಿಗೆ ಒಂದು ಸ್ವಲ್ಪ ಜಾಸ್ತಿ ವೇಟೇಜ್ ಇರುತ್ತೆ. ಸೊ ಮಿಕ್ಕಿದೆಲ್ಲ ಲೆಸನ್ಸ್ಗಳಿಂದ ನೀವು ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ಲಿ 1 ಕ್ವಶನ್ಸ್ ಕೇಳ್ಬೋದು ಅಷ್ಟೇ. ಅರ್ಥಾಯ್ತಾ? ಈ 3 ಲೆಸನ್ಸ್ಗಳಲ್ಲಿ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 to 3 ಮಾರ್ಕ್ಸ್. ಸೊ ಕಮ್ ಟು ಸ್ಟಡಿ ಪ್ಲಾನ್. ಸೊ ನೀವು ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಸೊ ಈಸಿ ಆ್ಯಸ್ ಕಂಪೇರ್ ಟು ದಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಅರ್ಥಾಯ್ತಾ? ಫಿಸಿಕ್ಸಲ್ಲಿ ನಿಮಗೆ ಡೆರಿವೇಷನ್ಸ್ಗಳಿರುತ್ತೆ, ಸೊ ಕಾನ್ಸೆಪ್ಟ್ ಬೇಸ್ಡ್. ಸೊ ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ ಬೇಸ್ಡ್. ವೇರ್ಯಾಸ್ ಇನ್ ಮ್ಯಾಥಮೆಟಿಕ್ಸ್, ಸೊ ಯು ನೀಡ್ ಟು ರಿಮೆಂಬರ್ ಲಾಟ್ಸ್ ಆಫ್ ಫಾರ್ಮುಲಾಸ್. ಅರ್ಥಾಯ್ತಾ? ಸೊ ಫಾರ್ಮುಲಾ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೀ ರೋಲ್. ಸೊ ನೀವು ಒಂದೊಂದು ಲೆಸನ್ಸ್ ಕಂಪ್ಲೀಟ್ ಆದ ತಕ್ಷಣ ಅಟ್ ದಿ ಎಂಡ್ ಆಫ್ ದಿ ಲೆಸನ್ಸ್ ಆ ಲೆಸನ್ಸ್ ರಿಲೇಟೆಡ್ ಯಾವ್ಯಾವ ಫಾರ್ಮುಲಾಗಳು ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ಓದಿದ್ದೀರಾ, ಸೊ ಬರೆದಿಟ್ಕೊಳ್ಳಿ. ಇಲ್ಲಾಂದರೆ ಲಾಸ್ಟ್ ಮಿನಿಟಲ್ಲಿ ನೀವು ರಿವಿಷನ್ಸ್ ಕಂಪ್ಲೀಟ್ಲಿ ತಪ್ಪುತ್ತೆ, ಆವಾಗ ನಿಮಗೆ ಸೊ ಈಸಿಯಾಗಿ ಸ್ಕೋರ್ ಮಾಡೋದು ಎಕ್ಸಾಮಿನೇಷನ್ಸಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಅರ್ಥಾಯ್ತಾ? ಸೊ ದಟ್ ಫಾರ್ಮುಲಾಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಿಮಗೆ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಇಂಟಿಗ್ರೇಷನ್ಸ್ ಫಾರ್ಮುಲಾಗಳಾಗಿರ್ಬೋದು. ಸೊ ಸ್ವಲ್ಪ ಸ್ಟೂಡೆಂಟ್ಸ್ಗಳು ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ಸ್ ಕಷ್ಟ ಅಂದ್ಬಿಟ್ಟು ನೀವು PUಲಿ ಆ ಲೆಸನ್ಸ್ಗಳನ್ನೇ ಟಚ್ಚೇ ಮಾಡಿರಲ್ಲ. ಸೊ ಆ ಟಚ್ ಮಾಡಿರಲ್ಲ, ಅದೇನು ಮಾಡಿರ್ತೀರ, ಲಾಸ್ಟ್ 5 to 6 years ಪೇಪರ್ಸ್ ಓದಿರ್ತೀರಾ, ಯು ವಿಲ್ ಟ್ರೈನ್ ಟು ಪಾಸ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್. ಬಟ್ ನೀವು ಅದೆಲ್ಲ ಓವರ್ಕಮ್ ಮಾಡಲೇಬೇಕಂತ ಹೇಳಿದ್ರೆ, ಸೊ ಫಾರ್ಮುಲಾ ಯು ಮಸ್ಟ್ ರಿಮೆಂಬರ್. ಅರ್ಥಾಯ್ತಾ? ಎಲ್ಲ ಲೆಸನ್ಸ್ಗಳು ಫಾರ್ಮುಲಾಗಳಿರುತ್ತೆ. ಫಾರ್ಮುಲಾ ಬೇಸ್ಡೇ ಜಾಸ್ತಿ ನಿಮ್ಮ ಕ್ವಶನ್ಸ್ಗಳು ಕೇಳೋದು. ಫಾರ್ಮುಲಾ ಬೇಸ್ಡ್, ನೆಕ್ಸ್ಟು ಕಾನ್ಸೆಪ್ಟ್ ಬೇಸ್ಡ್. ಅರ್ಥಾಯ್ತಾ? ಅದಕ್ಕೋಸ್ಕರ ಸೊ ವಿತೌಟ್ ಫೇಲ್, ಸೊ ನೀವು ಪ್ರಾಕ್ಟೀಸ್ ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ ಬರೆದಿಟ್ಕೊಳ್ಳಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ 2 days ಬಿಫೋರ್ ಆರ್ 3 days ಬಿಫೋರ್ ಎಕ್ಸಾಮಿನೇಷನ್ಸ್ ಆದರೆ ನಿಮಗೆ ಲಾಸ್ಟ್ ಮೂಮೆಂಟು ರಿವಿಷನ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅಟ್ ದಟ್ ಟೈಮ್ ಯು ಕ್ಯಾನ್ ಗಿವ್ ರಿವಿಷನ್. ಸೊ ಡೋಂಟ್ ಡಿಗ್ರೇಡ್ ಯುವರ್ ಸೆಲ್ಫ್. ಇಲ್ಲ ನಾನು ಏನು ಓದಿಲ್ಲ, ನನ್ನ ಕೈಲಿ 25+ ಬರೋಕ್ಕಾಗಲ್ಲ, ಆ ಥರ ಎಲ್ಲ ಫೂಲಿಶ್ನೆಸ್ ಆಗಿ ಎಲ್ಲೋ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, there are more than 3 lakh+ students are going to write KCET examinations. Among so only 25 to 30, maximum 30,000 ಸ್ಟೂಡೆಂಟ್ಸ್ ನಿಮಗೆ ಕಾಂಪಿಟೇಷನ್ ಕೊಡ್ಬೋದು ಅಷ್ಟೇ. ಮಿಕ್ಕಿದೆಲ್ಲ ಸ್ಟೂಡೆಂಟ್ಸ್ಗಳು ಅಷ್ಟು ವೆಲ್ ವರ್ಸ್ಡ್ ಆಗಿರಲ್ಲ, ಅವ್ರು ಓದಿರಲ್ಲ, ಸುಮ್ಮನೆ ಏನೋ ಬರೀಬೇಕಂತ. ಸೊ ಬಿಕಾಸ್ ದೇ ಆಲ್ಸೋ ಥಿಂಕ್ ದಟ್ ಓಕೆ ಲೆಟ್ ಮಿ ಡಿಸೈಡ್ ಅಬೌಟ್ ಮೈ ಫ್ಯೂಚರ್ಸ್ ಆಫ್ಟರ್ KCET ಎಕ್ಸಾಮಿನೇಷನ್. ಆ ಥರ ಅಂದ್ಕೊಂಡು ನೀವು KCET ಎಕ್ಸಾಮ್ ಬರೀತಾ ಇರ್ತಾರೆ. ಅರ್ಥಾಯ್ತಾ? ಬಟ್ ನೀವು ಯಾವ ಟು ಥಿಂಕ್ ಮೆಚ್ಯೂರ್ಲಿ. ಸೊ ಇವತ್ತೇ KCET ಎಕ್ಸಾಮ್ಸ್ಗಳು ಎನಿ ಕಾಸ್ಟ್ ನಾವು ಪಾಸ್ ಆಗಲೇಬೇಕು ಅಂತ ಅಟ್ಲೀಸ್ಟ್ 1 marks 2 marks. ಫಾರ್ ಎಕ್ಸಾಂಪಲ್ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ನೀವು 3 marks 4 ಎಕ್ಸಾಮ್ಸ್ ಎಷ್ಟು ಕಷ್ಟಪಟ್ಟು ಡಿರೈವೇಷನ್ಸ್ ಮಾಡ್ತೀರಾ. ಸೊ ಗೆಟಿಂಗ್ 1 marks ಇನ್ KCET ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ದಟ್ ಆಫ್ ಬೋರ್ಡ್ ಎಕ್ಸಾಮ್. ಸೊ ಸುಮ್ಮನೆ ಮಾರ್ಕ್ಸ್ ಲೂಸ್ ಮಾಡ್ಕೋತೀರಾ. ಅರ್ಥಾಯ್ತಾ? ಅದರಿಂದ ನಿಮ್ಮ ರ್ಯಾಂಕಿಂಗ್ 1 marksಯಿಂದ ಎಷ್ಟೋ 1000 ಹೊರಗಡೆ ವೇರಿಯೇಷನ್ ಆಗಿಬಿಡುತ್ತೆ. ಅರ್ಥಾಯ್ತಾ? ಸೊ ಮ್ಯಾಥ್ಸಲ್ಲಿ ಪರ್ಟಿಕ್ಯುಲರಾಗಿ ರಿವಿಷನ್ಸ್ ಆ್ಯಂಡ್ 1 more ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಪರ್ಟಿಕ್ಯುಲರ್ಲಿ ಮ್ಯಾಥಮೆಟಿಕ್ಸ್ ರಿವಿಷನ್. ಸೊ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗಿರುತ್ತೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ಏನೇನು ಓದಿರ್ತೀರಾ, ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ಜಸ್ಟ್ ಟೇಕ್ ಎ ಲುಕ್, ರಿವೈಸ್ ಒನ್ಸ್ ಆ್ಯಂಡ್ ಕೀಪ್ ಪ್ರಾಕ್ಟೀಸ್. ಸೊ ಇದೇ ಮಕ್ಕಳ ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಐ ವಿಲ್ ಟ್ರೈ ಟು ಮೇಕ್ ವೀಡಿಯೋಸ್ ಆನ್ ಹೌ ಟು ಸಾಲ್ವ್ MCQs ವಿತಿನ್ 1 minute.